ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು 5 o'clock ಎದ್ದಿದ್ದೆ. ಇವಾಗ 5:20 ಆಗಿದೆ. ಸೊ ಪೊಲಿಟಿ ನೋಟ್ಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನು 2 ಚಾಪ್ಟರ್ಸ್ಗೆ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಿಮಗೇನು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ಬರೀರಿ ಫಸ್ಟು. ಅಂದರೆ 2-3 ಟೈಮ್ಸ್ ರೀಡಿಂಗ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಇಂಪಾರ್ಟೆನ್ಸ್ ಅಂತ. ಇವಾಗ ಫಸ್ಟ್ ಚಾಪ್ಟರಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ. ಜಸ್ಟ್ ಪಾಯಿಂಟ್ ವೈಸ್ 2 ಪಾಯಿಂಟ್ಸ್ ಎಲ್ಲನ ಆ ಥರ ಮಾಡ್ಕೊಳ್ಳಿ. ಈಗ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್, ಬಾಡಿ ಆಫ್ ಕಂಟ್ರೋಲ್, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಫಾರ್ ಕಮರ್ಷಿಯಲ್ ಅಫೇರ್ಸು ಆ್ಯಂಡ್ ಬಾಡಿ ಆಫ್ ಕಂಟ್ರೋಲ್ ಫಾರ್ ಪೊಲಿಟಿಕಲ್ ಅಫೇರ್ಸು ಅಂತ. ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಇಟ್ಸ್ ವೆರಿ ಇಂಪಾರ್ಟೆಂಟು. ಅದು ಸ್ವಲ್ಪ ಜಾಸ್ತಿ ನೋಟ್ಸ್ ಮಾಡ್ಕೊಳ್ಳಿ. ಇವಾಗ ಆಲ್ ಇಂಡಿಯಾ ಫೆಡ್ರೇಷನು, ಸಬ್ಜೆಕ್ಟ್ಸ್ ಡಿವೈಡ್ ಇಂಟು ಫೆಡ್ರಲ್, ಪ್ರೊವಿನ್ಷಿಯಲ್, ಲೆಜಿಸ್ಲೇಚರ್, ರೆಸಿಡ್ಯೂಯಲ್ ಪವರ್ ಟು ವಾಯ್ಸ್, ಆ ಥರ ಜಸ್ಟ್ ಥರ ಪಾಯಿಂಟ್ ನೋಟ್ಸ್ ಮಾಡ್ಕೊಳ್ಳಿ ಅಷ್ಟೇ. ಅಬಾಲಿಸ್ಟ್ ಡಯಾರ್ಚಿ, ಇಂಟರ್ನಲ್ ಪ್ರೊವಿನ್ಷಿಯಲ್ ಅಟಾನಮಿ ಇಂಟ್ರೊಡ್ಯೂಸ್ಡ್. ನೆಕ್ಸ್ಟ್ ಆ ಥರ ಎಲ್ಲದ್ರದ್ದು ಆ ಥರ ಸ್ಮಾಲಾಗಿ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಅಂದರೆ ಇವಾಗ ಯಾರು ಫಾರ್ಮ್ ಮಾಡಿದ್ರು, ಯಾವ್ದು ಐಡಿಯಾ ಯಾರು ಕೊಟ್ಟರು ಅದನ್ನೆಲ್ಲ ಬರ್ಕೊಳ್ಳಿ. ಯಾವುದು ನೀವು ಸ್ಟಾರ್ಟಿಂಗ್ ಏನು ಮಾಡಬೇಕು, PIQನ ಸಾಲ್ವ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಇವಾಗ ಯಾವುದು ಇಂಪಾರ್ಟೆಂಟು, ಯಾವ ಥರ ಕ್ವಶನ್ಸ್ ಕೇಳ್ತಾರೆ. ಇವಾಗ ಕಮಿಟೀಸಲ್ಲಿ ಬರೀ ಮೇಜರ್ ಕಮಿಟೀಸನ್ನ ನೋಡ್ಕೊಳ್ಳಿ. ಮೈನರ್ ಕಮಿಟೀಸ್ ಯಾವುದು ಕ್ವಶನ್ಸ್ ಕೇಳಿಲ್ಲ. ಆ್ಯಂಡ್ ಡ್ರಾಫ್ಟಿಂಗ್ ಕಮಿಟಿ ಅದ್ರದ್ದು ಮೆಂಬರ್ಸ್ ಯಾರ್ಯಾರು ಅಂತ ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಂಕ್ಷನ್ಸ್ ಪರ್ಫಾರ್ಮ್ ಬೈ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಇವಾಗ ನ್ಯಾಷನಲ್ ಫ್ಲಾಗ್ ಯಾವಾಗ ಇದೆ, ಆ್ಯಂಥಮ್ ಯಾವಾಗ ಅಡಾಪ್ಟ್ ಮಾಡ್ಕೊಂಡು ಅದೆಲ್ಲ ಬರೀಬೇಕು. ನೆಕ್ಸ್ಟ್ ಶೆಡ್ಯೂಲ್ಸ್ ಬರೀ ಎಲ್ಲ ನಿಮ್ಮದು ಜಸ್ಟ್ ಏನು ಅಂತ ಬರೀಬೇಕು ಅಷ್ಟೇ. ಯಾವ ಶೆಡ್ಯೂಲ್ ಯಾವ ರೀತಿ ಯೂಸ್ ಆಗುತ್ತೆ ಅಷ್ಟೇ ಬರ್ಕೊಂಡ್ರೆ ಸಾಕು. ಡೀಪಾಗಿ ಏನು ಬರೀಬಿಡಿ. ಇವಾಗ ಶೆಡ್ಯೂಲ್ 12 ಅಂತಂದರೆ ಮುನ್ಸಿಪಾಲ್ಟೀಸ್ ಅಷ್ಟೇ. ಅದು ಯಾವಾಗ ಆ್ಯಡ್ ಆಯಿತು ಇದೆಲ್ಲ ನೀವು ಆಮೇಲೆ ಬರ್ಕೋಬೋದು. ಜಸ್ಟ್ ಇಲ್ಲ ಬರ್ಕೊಂಡ್ರೆ ನಿಮ್ಗೆ ರಿವಿಷನ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ 42nd ಇದಂತಂದರೆ ಫಸ್ಟ್ ಚಾಪ್ಟರ್ 42nd ಅಮೆಂಡ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟು. ಅದರಲ್ಲಿ ಯಾವುದೇ ಸಬ್ಜೆಕ್ಟ್ನ ಮೂವ್ ಮಾಡಿದ್ರು ಸ್ಟ್ರೀಟಿಂದ ಕನ್ಕರೆಂಟ್ ಲಿಸ್ಟಿಗೆ, ದಟ್ ಇಸ್ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಸಪ್ರೇಷನ್ ಆಫ್ ಪವರಲ್ಲಿ ಯಾವುದಾದ್ರು ಆರ್ಟಿಕಲ್ಸ್ ಬರುತ್ತೆ ಅದು ಬರ್ಕೋಬೇಕು. ನೆಕ್ಸ್ಟು ಸೋರ್ಸಸ್ ಆಫ್ ಕಾನ್ಸ್ಟಿಟ್ಯೂಷನ್. ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಿಂದ ಅದರಿಂದ ಯಾವ್ದು ತೊಗೊಂಡಿದ್ದೀವಿ, ಬ್ರಿಟಿಷಿಂದ ಯಾವ್ದು ತೊಗೊಂಡಿದ್ದೀವಿ. ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟು ಬ್ರಿಟಿಷು, US, ಫ್ರೆಂಚು ಈಸ್ ವೆರಿ ಇಂಪಾರ್ಟೆಂಟು. ಐರಿಷು, DPS ಅಂತ ಎಲ್ಲರಿಗೂ ಗೊತ್ತಿದೆ. ಅಷ್ಟು ಇಂಪಾರ್ಟೆಂಟು. ಬೇರೆದೆಲ್ಲ ನೀವು ಜಸ್ಟ್ ಬರ್ಕೊಂಡ್ಬಿಟ್ಟು ನೋಡ್ಕೋಬೋದು. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತಂದರೆ ಪ್ರಿಯಾಂಬಲಿಂದ ಜಾಸ್ತಿ ಕ್ವಶನ್ಸ್ ಬಂದೇ ಬರುತ್ತೆ. ಇದು ಎಲ್ಲಿಂದ ಬಾರೋ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್. ಪ್ರಿಯಾಂಬಲ್ ಗಿವ್ಸ್ ಏನು ಕೊಡ್ತಾರೆ, ಸೋರ್ಸ್ ಅಂದರೆ ಏನು, ನೇಚರ್ ಆಫ್ ದ ಇಂಡಿಯನ್ ಸ್ಟೇಟ್, ಆಬ್ಜೆಕ್ಟಿವ್ಸ್ ಯಾವುದು, ಡೇಟ್ ಆಫ್ ಅಡಾಪ್ಷನ್ ಯಾವಾಗ. ನೆಕ್ಸ್ಟ್ ನೇಚರ್ ಆಫ್ ಇಂಡಿಯನ್ ಸ್ಟೇಟ್, ಇದರಲ್ಲಿ ಸವರಿಜಿನ್ ಅಂದರೆ ಏನು, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್ ಅಂದರೆ ಏನು, ರಿಪಬ್ಲಿಕ್ ಅಂದರೆ ಏನು ಅದನ್ನು ನೋಡ್ಕೋಬೇಕು. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ದ ಇಂಡಿಯನ್ ಸ್ಟೇಟ್. ಆಬ್ಜೆಕ್ಟಿವ್ಸ್ ಅಂತಂದರೆ ಜಸ್ಟಿಸು, ಈಕ್ವಾಲಿಟಿ, ಲಿಬರ್ಟಿ, ಫ್ರ್ಯಾಟರ್ನಿಟಿ ಅದೆಲ್ಲ ಏನು ಅಂತ ಬರ್ಕೋಬೇಕು. ನೆಕ್ಸ್ಟು ಪ್ರಿಯಾಂಬಲ್ ಇಸ್ ಹಾರೋಸ್ಕೋಪ್ ಅಂತ ಯಾರು ಹೇಳಿದ್ರು ಅದನ್ನು ನೋಡ್ಕೋಬೇಕು. ನೆಕ್ಸ್ಟು ಅಮೆಂಡ್ಮೆಂಟು ಪ್ರಿಯಾಂಬಲ್ಗೆ ಓನ್ಲಿ ಒನ್ಸ್ ಅಮೆಂಡ್ಮೆಂಟ್ ಆಗಿದೆ, ಅದನ್ನು ನೀವು ಬರ್ಕೋಬೇಕು. ಒರಿಜಿನಲ್ಲಿ ಏನೇನಿತ್ತು ಪ್ರಿಯಾಂಬಲಲ್ಲಿ, 42nd ಅಮೆಂಡ್ಮೆಂಟಲ್ಲಿ ಏನು ಆ್ಯಡ್ ಮಾಡಿದ್ರು. ಜಸ್ಟ್ ನೀವು ಏನಂದರೆ ಈ ಥರ ಜಿಸ್ಟಾಗಿ ಬರ್ಕೋಬೇಕು. ನೆಕ್ಸ್ಟ್ ಜುಡಿಷಿಯಲ್ ರಿಪೋರ್ಟಲ್ಲಿ ಇದಕ್ಕೆ 3 ಕೇಸಸ್ ಬರುತ್ತೆ, ಬೇರುಬಾರಿ ಯೂನಿಯನು, ಕೇಶವಾನಂದ, LIC ಆಫ್ ಇಂಡಿಯಾ. ಈ ಥರ ಜಸ್ಟ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಪೊಲಿಟಿ ಟೆಕ್ಸ್ಟ್ ಬುಕ್ ಓದೋ ನೆಸೆಸಿಟಿ ಇರಲ್ಲ. ಇದರಲ್ಲೇ ಎಲ್ಲ ಕವರ್ ಆಗಿಬಿಡುತ್ತೆ. KS ಮೇನ್ಸಿಗೆ ಮಾತ್ರ ಬೇರೆ ನೋಟ್ಸ್ ಮಾಡಬೇಕಾಗತ್ತೆ. ಫಸ್ಟ್ ಪ್ರಿಲಿಮ್ಸು ಬೇರೆ ಯಾವುದೊಂದೇ ನೋಟ್ಸಲ್ಲ ಲೈಫ್ ಟೈಮ್ ಯಾವ ಎಕ್ಸಾಮ್ ಬರೆದ್ರೂ ಕವರ್ ಮಾಡ್ಕೋಬೋದು. ಥ್ಯಾಂಕ್ ಯು.